ಧರ್ಮಸ್ಥಳ ಸಾಮೂಹಿಕ ಶವಹೂತ ಪ್ರಕರಣದಲ್ಲಿ ಪೊಲೀಸರ ದಿವ್ಯ ನಿರ್ಲಕ್ಷ್ಯ, ವಿಳಂಬ ಧೋರಣೆ, ಎಸ್ಐಟಿ ತನಿಖೆಗೆ ಹೆಚ್ಚಿದ ಒತ್ತಡ. ಅಂತೂ ದೇವನಹಳ್ಳಿ ರೈತರ ಹೋರಾಟಕ್ಕೆ ಸಿಕ್ಕ ಜಯ, ನೋಟಿಫಿಕೇಶನ್ ರದ್ದು ಘೋಷಣೆ ಮಾಡಿದ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಚರ್ಚೆ ಹಿನ್ನೆಲೆ ಗೊಂದಲ ಮೂಡಿಸಿದ ಸುರ್ಜೇವಾಲಾ ನಿರಂತರ ಸಭೆ, ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶಿಸಿದ್ರ ಸಿದ್ದರಾಮಯ್ಯ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಬಿಹಾರ ಚುನಾವಣೆಗೆ ಕೆಲವೇ ತಿಂಗಳುಗಳಿರುವಾಗ ಆಯೋಗದ ಮತದಾರರ ಪಟ್ಟಿಯ ತೀವ್ರ ವಿಶೇಷ ಪರಿಷ್ಕರಣೆ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಾತ್ರವಲ್ಲ, ಈ ಪ್ರಕ್ರಿಯೆ ತಪ್ಪಾಗಿ ನಡೀತಿದೆ ಅನ್ನೋದು ಪತ್ರಕರ್ತ ಅಜಿತ್ ಅಂಜುಮ್ ವರದಿಯಿಂದ ಬಹಿರಂಗ ಆಗಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಧರ್ಮಸ್ಥಳ ಸಾಮೂಹಿಕ ಶವ ಹೂತು ಹಾಕಿದ ಪ್ರಕರಣ ದಿನ ಕಳೆದಷ್ಟು ಮತ್ತಷ್ಟು ನಿಗೂಢ ಆಗ್ತಾ ಇದೆ. ಜೀವ ಭಯದಿಂದ ಈ ಪಾಪಕೃತ್ಯದಲ್ಲಿ ಭಾಗಿಯಾಗಿ ಪಾಪ ಪ್ರಜ್ಞೆ ಕಾಡ್ತಿದ್ದು, ತಾನು ಹೂತಿರುವ ಶವಗಳ ಸ್ಥಳ ತೋರಿಸೋಕೆ ಸಿದ್ಧ ಅಂತ ಮಾಜಿ ನೈರ್ಮಲ್ಯ ಕಾರ್ಮಿಕನೊಬ್ಬ ಪೊಲೀಸರಿಗೆ ದೂರು ನೀಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿ 15 ದಿನಗಳೇ ಕಳೀತಾ ಇದೆ. ಆತ ತಾನೇ ಹೂತಿದ್ದ ಒಂದು ಅಸ್ಥಿಪಂಜರವನ್ನು ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದ. ಇದಕ್ಕಿಂತ ಪೊಲೀಸರಿಗೆ ಇನ್ನೇನ್ ಬೇಕಿತ್ತು? ಪ್ರಾಥಮಿಕವಾಗಿ ಕಾನೂನಿನ ಅರಿವಿರುವ ಯಾರೇ ಆದರೂ ಮೊದಲು ಮಾಡ್ತಾ ಇದ್ದಿದ್ದು ಮತ್ತು ಮಾಡಲೇಬೇಕಾಗಿದ್ದು ಆತ ತಂದುಕೊಟ್ಟ ಅಸ್ಥಿಪಂಜರದ ಸ್ಥಳ ಮಹಜರು. ಅದರ ಜೊತೆಗೆ ಸ್ಥಳ ತೋರ್ಸೋಕೆ ಸಿದ್ಧನಿರುವ ಆತನನ್ನ ಕರೆತಂದು ಸಮಾಧಿಯಾಗುವುದು ಆತ ಹೇಳಿದ್ದು ನಿಜಾನ ಅನ್ನೋದನ್ನ ಮೊದಲು ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು. ಆದರೆ ಪೊಲೀಸರು ಅಂತಂದ್ರೆ ತನಿಖಾಧಿಕಾರಿ ಇದ್ಯಾವುದನ್ನು ಮಾಡದೆ ತಮ್ಮ ವಿವೇಚನೆ ಬಳಸಿ ಸರಿಯಾದ ಸಮಯಕ್ಕೆ ಸಮಾಧಿ ಹಾಕಿರುವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಎಸ್ಪಿ ಪ್ರಕಟಣೆಯನ್ನ ಹೊರಡಿಸೋದು ಹೊಣೆಗೇಡಿತನವನ್ನ ತೋರಿಸ್ತಿದೆ. ವಿವೇಚನೆ ಬಳಸಿ ಕ್ರಮ ಕೈಗೊಳ್ಳುವಂತ ಪ್ರಕರಣನ ಇದು. ನೂರಾರು ಶವಹೂತ ಸ್ಥಳ ತೋರಿಸ್ತೀನಿ ಅಂತ ದೂರುದಾರನೇ ಹೇಳ್ತಿರುವಾಗ ಅದನ್ನ ಅಗೆಯೋಕೆ ಯಾವ ಸಮಯಕ್ಕಾಗಿ ಪೊಲೀಸರು ಕಾಯ್ತಿದ್ದಾರೆ? ಮುಹೂರ್ತ ನೋಡಿ ಕೆಲಸ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರಾ, ಅಥವಾ ಆ ಸಮಯ ಕಾಣದ ಕೈಗಳ ಅಣತಿಗಾಗಿ ಏನಾದ್ರೂ ಕಾಯ್ತಾ ಇದೆಯಾ? ಪೊಲೀಸರ, ಗೃಹ ಮಂತ್ರಿಗಳ, ಸರ್ಕಾರದ ಧೋರಣೆ ನಿಜಕ್ಕೂ ಕಳವಳಕಾರಿ. ಇಡೀ ಮನುಕುಲವೇ ಬೆಚ್ಚು ಬೀಳಿಸುವ ಘಟನೆ ವರದಿಯಾಗ್ತಿದ್ದು, ಜೀವಂತ ವ್ಯಕ್ತಿ ಸಾಕ್ಷಿಯಾಗಿ ಬಂದು ಎಲ್ಲವನ್ನ ಬಯಲು ಮಾಡ್ತೀನಿ ಅಂತಂದಾಗ್ಲೂ ಕೂಡ ಏನೂ ನಡೀತಾನೆ ಇಲ್ಲ ಅಂತ ವರ್ತಿಸ್ತಿರೋ ರೀತಿನೇ ಬಹಳ ಸತ್ಯವನ್ನ ಬಯಲು ಮಾಡ್ತಿದೆ. ಹಿಂದೆ ಬೃಹತ್ ಪ್ರತಿಭಟನೆಗೆ ಕಾರಣವಾದ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣದಲ್ಲಿ ಪ್ರಭಾವಿಗಳನ್ನ ಕಾಪಾಡುವ ವ್ಯವಸ್ಥೆ ಬಗ್ಗೆ ಅನುಮಾನ ಇತ್ತು. ಆದರೆ ಈ ಪ್ರಕರಣದಲ್ಲಿ ಅದು ಸಾಬೀತಾಗ್ತಿದೆ. ಕಾನೂನಾತ್ಮಕವಾಗಿ ತೆಗೆದುಕೊಳ್ಬೇಕಾದ ಕ್ರಮವನ್ನ ತೆಗೆದುಕೊಳ್ಳದೆ ದೂರುದಾರ ವ್ಯಕ್ತಿಯನ್ನ ಸ್ಥಳ ತೋರಿಸು ಮ್ಯಾಪ್ನಲ್ಲಿ ಅಂತ ಒತ್ತಾಯಿಸೋದು ಯಾಕೆ? ನನ್ ಜೊತೆ ಬಂದ್ರೆ ತೋರಿಸ್ತೀನಿ ಅಂದಾಗ್ಲೂ ಆತ ನಾಪತ್ತೆ ಆಗ್ತಾನೆ ಅಂತ ಸಬೂಬ್ ಹೇಳುವ ಪೊಲೀಸರು ಸ್ಪಷ್ಟವಾಗಿ ಕಾನೂನಿಗೆ ವಿರುದ್ಧವಾಗಿ ಆರೋಪಿಗಳನ್ನ ರಕ್ಷಿಸುವ ಬಲವಾದ ಅನುಮಾನ ಜನರನ್ನ ಕಾಡ್ತಿದೆ. ಹೆಣ್ಮಕ್ಳ ಬಗ್ಗೆ ಪುಂಖಾನುಪುಂಖ ಮಾತಾಡೋ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮಂದಿ ಮೌನಕ್ಕೆ ಜಾರಿದ್ದಾರೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಪ್ರಭಾವಿಗಳ ಪ್ರಭಾವ ಎಷ್ಟಿದೆ ಅಂತ. ಅದೇನೇ ಇದ್ರೂ ಕೂಡ ಈ ಬಾರಿ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ KV ಧನಂಜಯ್ ಕಾನೂನಿನ ಎಲ್ಲ ಬಾಗಿಲುಗಳಲ್ಲೂ ಲಾಕ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತು ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಅವರಿಗೆ ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಿಂದಲೂ ಎಲ್ಲ ವಲಯದಿಂದಲೂ ಬೆಂಬಲ ವ್ಯಕ್ತ ಆಗ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ದೂರುದಾರನ ಪರ ವಕೀಲರು, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ, ವಕೀಲ ಬಾಲನ್ ಇವರೆಲ್ಲರ ನಿಯೋಗ SIT ರಚನೆಗೆ ಸರ್ಕಾರವನ್ನ ಆಗ್ರಹಿಸಿದೆ. ಯಾರನ್ನೂ ರಕ್ಷಿಸೋ ಪ್ರಶ್ನೆ ಇಲ್ಲ, ಪೊಲೀಸರ ತನಿಖೆ ನೋಡಿ SIT ರಚನೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದ್ರೆ ಇಡೀ ಸರ್ಕಾರ, ಗೃಹ ಮಂತ್ರಿ, ಪೊಲೀಸರು ತಲೆ ತಗ್ಗಿಸಬೇಕು. ನೂರಾರು ಹೆಣ್ಣುಮಕ್ಕಳು ಅಮಾನುಷ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆಗಿದ್ದಾರೆ. ಹಲವರು ಕಣ್ಮರೆಯಾಗಿದ್ದಾರೆ. 22 ವರ್ಷದ ಹಿಂದೆ ಕಣ್ಮರೆಯಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ತಾಯಿ ಸುಜಾತ ಭಟ್ ತನ್ನ ಮಗಳ ಅಸ್ಥಿಪಂಜರವಾದರೂ ಸಿಗಬಹುದು ಅಂತ ಬತ್ತಿ ಹೋದ ಕಂಗಳಿಂದಲೇ ಕಣ್ಣೀರ್ ಹರಿಸ್ತಿದ್ದಾರೆ. ಇವೆಲ್ಲವೂ ಈ ಅಧಿಕಾರಸ್ಥರ ಮನವನ್ನ ಕಲಕ್ತಾ ಇಲ್ವಾ? ಇವ್ರ ಮನೆಯಲ್ಲಿ ಹೆಂಡ್ರು ಮಕ್ಕಳಿಲ್ವಾ? ಮನೆ ಮಕ್ಕಳಿಗೆ ಹೀಗಾದ್ರೆ ಅಂತ ಒಮ್ಮೆ ಯೋಚನೆ ಮಾಡಿದ್ರು ಎಂಥವನಾದ್ರೂ ಯಾರನ್ನೂ ರಕ್ಷಣೆ ಮಾಡೋ ಪ್ರಯತ್ನಕ್ಕೆ ಮುಂದಾಗೋದಿಲ್ಲ. ಆದ್ರೆ ಈ ರಾಜಕಾರಣಿಗಳು, ಅಧಿಕಾರಿಗಳಿಗೆ ಮಾನವೀಯತೆ, ಮನುಷ್ಯತ್ವವೇ ಇಲ್ಲ ಅನ್ನುವಂತೆ ವರ್ತಿಸ್ತಿದ್ದಾರೆ. ಇರ್ಲಿ, ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇದೆ. ಮುಖ್ಯವಾಹಿನಿ ಮಾಧ್ಯಮಗಳು ಸೆಲೆಬ್ರಿಟಿಗಳ ಮದುವೆ, ಡಿವೋರ್ಸ್, ಅವರ ಅಕ್ರಮ ಸಂಬಂಧದ ಸುದ್ದಿಗಳಲ್ಲಿ ಬ್ಯುಸಿ ಇರಬಹುದು. ಅಂತಹ ಅಧೋಗತಿಗೆ ಕನ್ನಡ ಮಾಧ್ಯಮಗಳು ಬಂದು ತಲುಪಿವೆ. ಆದರೆ ನಮ್ಮದೇ ನೆಲದ ಅನೇಕ ಸ್ವತಂತ್ರ ಪತ್ರಕರ್ತರು, ಪಕ್ಕದ ಕೇರಳ ಮಾಧ್ಯಮಗಳು, ಕೆಲವು ಹಿಂದಿ, ಇಂಗ್ಲಿಷ್ ಮಾಧ್ಯಮಗಳು ಈ ಬಗ್ಗೆ ನಿರಂತರ ಸುದ್ದಿಯನ್ನ ಬಿತ್ತರಿಸ್ತಿವೆ. ನ್ಯಾಯಾಲಯದ ಗಮನದಲ್ಲೂ ಇವೆಲ್ಲವೂ ಇದೆ. ಹಾಗಾಗಿ ಸರ್ಕಾರ, ಗೃಹ ಮಂತ್ರಿ, ಪೊಲೀಸರ ಆಲಸ್ಯ, ಅಸಡ್ಡೆ, ಹೊಣೆಗೇಡಿತನಕ್ಕೆ ಜನರೇ ಉತ್ತರಿಸಲಿದ್ದಾರೆ. ಈ ರಾಜ್ಯದ ಗೃಹ ಮಂತ್ರಿಯಂತೂ ಅವರ ಪದವಿ ಯಾಕಿದೆ ಅನ್ನುವ ಕನಿಷ್ಠ ಪ್ರಜ್ಞೆನೇ ಅವರಿಗೆ ಇದ್ದಂತಿಲ್ಲ. ಸಮಾಜವಾದಿ ಸಿದ್ದರಾಮಯ್ಯನವರ ವಿಳಂಬ ಮತ್ತು ಮೌನವು ಆಶ್ಚರ್ಯ ಮೂಡಿಸ್ತಾ ಇದೆ. ಮನುಕುಲ ಕಂಡ ಅತ್ಯಂತ ಭೀಕರ ಹತ್ಯಾಕಾಂಡದ ಆರೋಪಿಗಳ ಪರ ನಿಂತ ಹಣೆಪಟ್ಟಿಯೊಂದಿಗೆ ನಿಮ್ಮ ರಾಜಕೀಯವನ್ನ ಮುಗಿಸ್ಬೇಡಿ ಸಿದ್ದರಾಮಯ್ಯನವರೇ. ಈಗಲೂ ಕಾಲ ಮುಗಿದಿಲ್ಲ, ಕಾಲ ಮಿಂಚಿಲ್ಲ. ನೀವೇನು ಹೆಚ್ಚು ಮಾಡಬೇಡಿ. ಸಾಮಾನ್ಯ ಪ್ರಕರಣದಲ್ಲಿ ಅನುಸರಿಸುವ ಕನಿಷ್ಠ ಕಾನೂನು ಪ್ರಕ್ರಿಯೆಗಳನ್ನಷ್ಟೇ ಈ ಪ್ರಕರಣದಲ್ಲೂ ಅನುಸರಿಸಿ ಜನರ ಮನದಲ್ಲಿರುವ ಅನುಮಾನಗಳನ್ನು ಬಗೆಹರಿಸಿ
ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಿ. ಅದಾಗದೆ ಏನಾದರೂ ಜನ ತಿರುಗಿಬಿದ್ರೆ ಏನಾಗಬಹುದು ಅನ್ನೋ ಅರಿವು ನಿಮ್ಮ ವ್ಯವಸ್ಥೆಗಿರಲಿ. ಒಂದು ಸಂಘಟಿತ ನ್ಯಾಯಯುತ ಹೋರಾಟ ವ್ಯವಸ್ಥೆಯನ್ನ ಸರಿದಾರಿಗೆ ತರಬಹುದು ಅನ್ನೋದನ್ನ ತೋರಿಸಿದ್ದು ದೇವನಹಳ್ಳಿಯ ರೈತರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರ ಜೊತೆಗಿನ ಸಭೆಯಲ್ಲಿ ನೋಟಿಫಿಕೇಶನ್ ಕೈ ಬಿಡುವ ತೀರ್ಮಾನವನ್ನ ಪ್ರಕಟ ಮಾಡಿದ್ರು. ಅಲ್ಲದೆ ಸ್ವ ಇಚ್ಛೆಯಿಂದ ರೈತರು ತಮ್ಮ ಭೂಮಿಯನ್ನ ಕೊಡೋಕೆ ಮುಂದೆ ಬಂದ್ರೆ ಅದನ್ನ ತಡೆಯಲಾಗದು ಅಂತಾನು ಮುಖ್ಯಮಂತ್ರಿಗಳು ತಿಳಿಸಿದ್ರು. ಏನಿದು ಪ್ರಕರಣ ಅಂತ ನಾವು ವಿವರವಾಗಿ ನೋಡೋದಾದ್ರೆ, ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ ಆಗಿ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು 13 ಗ್ರಾಮಗಳ ಸುಮಾರು 1721 ಎಕರೆ ಕೃಷಿ ಭೂಮಿಯನ್ನ ರಾಜ್ಯ ಸರ್ಕಾರ ಕೆಐಎಡಿಬಿ ಮೂಲಕ ವಶಪಡಿಸಿಕೊಳ್ಳೋಕೆ ತೀರ್ಮಾನಿಸಿತ್ತು. ಆದರೆ ಇದರ ವಿರುದ್ಧವಾಗಿ ರೈತರು ಕಳೆದ 1198 ದಿನಗಳ ಹೋರಾಟವನ್ನ ಮಾಡಿದ್ರು. ತಮ್ಮ ಭೂಮಿಯನ್ನ ಬಿಡಲಾರೆವು ಅನ್ನೋ ದೃಢ ನಿರ್ಧಾರ ಅವರದಾಗಿತ್ತು. ಮಾಲೀಕರನ್ನ ಕೆಲಸಗಾರರನ್ನಾಗಿ ಮಾಡಬೇಡಿ ಅನ್ನೋದು ಅವರ ಆಗ್ರಹ ಆಗಿತ್ತು. ಹೋರಾಟ ರಾಷ್ಟ್ರದ ಗಮನ ಸೆಳೀತು. ರೈತ ಮುಖಂಡ ರಾಕೇಶ್ ಟಿಕಾಯತ್, ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಸಹಿತ ಇನ್ನಿತರ ಹೋರಾಟಗಾರರ ಬೆಂಬಲ ಇದಕ್ಕೆ ಸಿಕ್ತು. ನಟ ಪ್ರಕಾಶ್ ರಾಜ್ ನೇರವಾಗಿಯೇ ರೈತರ ಹೋರಾಟದಲ್ಲಿ ಭಾಗಿಯಾದರು. ನಾಡಿನ ಜನಪರ ರೈತಪರ ನಾಯಕರು ಹೋರಾಟಗಾರರು ಈ ರೈತರ ಜೊತೆಗೂಡಿದ್ರು. ಪರಿಣಾಮ ರೈತ ವಿರೋಧಿ ಹಣೆಪಟ್ಟಿಯಿಂದ ತಪ್ಪಿಸಿಕೊಂಡು ಮುಂದಿನ ಪರಿಣಾಮಗಳನ್ನ ಯೋಚಿಸಿ ಸರ್ಕಾರ ಅಂತಿಮ ನೋಟಿಫಿಕೇಶನ್ ರದ್ದು ಮಾಡುವ ತೀರ್ಮಾನವನ್ನ ತೆಗೆದುಕೊಳ್ತು. ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದಾಗ ಈ ರೈತರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೂ ಅಲ್ಲದೆ ಮೊಂಡು ಹಠ ಹಿಡಿಯದೆ ಪ್ರಬುದ್ಧರಾಗಿ ರೈತರ ಮನವಿಗೆ ಸ್ಪಂದಿಸಿದ್ದಾರೆ. ಆಡುವ ಸರ್ಕಾರ ರೈತರ ಬವಣೆಯನ್ನ ಅರಿಯೋದು ಅಂದ್ರೆ ಇದೇನೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ತಂದ 3 ಕೃಷಿ ಕಾಯ್ದೆ ವಿರುದ್ಧ ದೆಹಲಿಯಲ್ಲಿ ರೈತರು ನಡೆಸಿದ ವರ್ಷಗಳ ಹೋರಾಟ ಮತ್ತದಕ್ಕೆ ಬಿಜೆಪಿ ನೇತೃತ್ವದ ಸರ್ಕಾರದ ಪ್ರತಿಕ್ರಿಯೆಯನ್ನ ನೆನಪಾಡಿಕೊಂಡ್ರೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸದ್ಯಕ್ಕೆ ರೈತ ಪರವಾಗಿ ನಡೆದುಕೊಂಡಿದೆ. ಮತ್ತಿದಕ್ಕೆ ಇಡೀ ರೈತ ಸಮೂಹವೇ ಕೃತಜ್ಞತೆ ಸಲ್ಲಿಸಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಮನೆಯಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಗೆ ಪೂರ್ಣವಾಗಿ ಬ್ರೇಕ್ ಬಿದ್ದಿಲ್ಲ. ಸಿದ್ದರಾಮಯ್ಯವರು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ರೂ ಕೂಡ ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡ. ಈ ನಡುವೆ ಇವತ್ತು ಸಿಎಂ ತವರು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಗಿದೆ. ಸಿದ್ದರಾಮಯ್ಯ ಆಪ್ತ ಬಳಗದವರೇ ಈ ಸಮಾವೇಶದ ನೇತೃತ್ವ ವಹಿಸಿದ್ದಾರೆ. ಇತ್ತೀಚೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯದ ಆಡಳಿತದಲ್ಲಿ ತುಸು ಹೆಚ್ಚೇ ಹಸ್ತಕ್ಷೇಪ ಮಾಡಿದಂತಿದೆ. ಅದಕ್ಕೇನೆ ಬಿಜೆಪಿಯವರು ಸುರ್ಜೇವಾಲಾ ಸೂಪರ್ ಸಿಎಂ ಅಂತಿರೋದು. ಈ ಗೊಂದಲದ ಹೊತ್ತಲ್ಲಿ ಸುರ್ಜೇವಾಲಾ ಅವರ ಸಾಲು ಸಾಲು ಶಾಸಕರ ಸಚಿವರ ಜೊತೆ ಸಭೆ ನಡೆಸೋದರ ಹಿಂದಿನ ಉದ್ದೇಶ ಏನು? ಅಷ್ಟತಂತ್ರ ಸ್ಥಿತಿ ಸರ್ಕಾರದಲ್ಲಿದೆಯಾ? ರಾಜಣ್ಣನವರು ಸಚಿವ ಮತ್ತು ಅವರ ಪುತ್ರ ರಾಜೇಂದ್ರ ಅವರು ಸುರ್ಜೇವಾಲಾ ಅವರ ನಡೆಗೆ ಬಹಿರಂಗವಾಗಿಯೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಸುರ್ಜೇವಾಲಾರನ್ನ ಭೇಟಿನೂ ಆಗಿಲ್ಲ. ಒಟ್ಟಾರೆಯಾಗಿ ಸುರ್ಜೇವಾಲಾ ಸಭೆ ಅನಗತ್ಯವಾಗಿ ಗೊಂದಲ ಮೂಡಿಸಿರುವುದಂತೂ ಸತ್ಯ. ಇವೇ ಮೊದಲಾದ ಕಾರಣಕ್ಕೆ ಸಿದ್ದರಾಮಯ್ಯ ಮತ್ತವರ ಬಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರಬಹುದು. ಇವರ ರಾಜಕೀಯ ಏನೇ ಇರಲಿ, ರಾಜ್ಯದ ಜವಾಬ್ದಾರಿಯುತ ನಾಗರಿಕರಾಗಿ ನಾವೀಗ ಕೇಳಬೇಕಾಗಿರೋದು, ನಿಮ್ಮ ಶಕ್ತಿ ಪ್ರದರ್ಶನವೋ ಮತ್ತೇನೋ, ಜನರ ಹಣವನ್ನ ಯಾಕೆ ಹೀಗೆ ಪೋಲ್ ಮಾಡ್ತಿದ್ದೀರಿ ಅಂತ. ಇದನ್ನ ಸಾಧನಾ ಸಮಾವೇಶ ಅಂತ ನೀವೇ ಕರೆದಿದ್ದೀರಿ. ಹಾಗಾಗಿ ಇದನ್ನ ಸರ್ಕಾರದ ಕಾರ್ಯಕ್ರಮ ಅಂತಾನೆ ನಾವು ಭಾವಿಸಬೇಕಾಗುತ್ತೆ. ಕಳೆದ ಮೇ ತಿಂಗಳಲ್ಲಿ ಸರ್ಕಾರಕ್ಕೆ 2 ವರ್ಷ ತುಂಬಿದ ಖುಷಿಗೆ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಮಾಡಿದ್ರಿ. ಅಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಬಂದಿದ್ರು. ಬೆಂಗಳೂರಿನಲ್ಲಿ ಪ್ರವಾಹ ಬಂದ್ರು, ನಿಮ್ಮ ಸಮಾವೇಶ ನಿಲ್ಲಿಲ್ಲ. ಅದಾಗಿ 3 ತಿಂಗಳಿಗೆ ಮತ್ತೊಂದು ಸಮಾವೇಶ ಯಾವ ಪುರುಷಾರ್ಥಕ್ಕೆ? ಮೊನ್ನೆ ತಾನೇ ಶಕ್ತಿ ಯೋಜನೆಯ 500 ಕೋಟಿ ಟಿಕೆಟ್ ಅನ್ನ ಸಿಎಂ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಹೋಗದೆ 3 ತಿಂಗಳಾಗಿದೆ. ಅನುದಾನ ಇಲ್ಲ, ಕೆಲಸ ಮಾಡಬೇಕು, ಕ್ಷೇತ್ರದ ಜನಕ್ಕೆ ಮುಖ ತೋರ್ಸೋಕಾಗ್ತಿಲ್ಲ ಅಂತ ನಿಮ್ಮ ಶಾಸಕರೇ ಅಲವತ್ಕೊಳ್ತಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿ ಹೀಗಿರುವಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನ್ ಸಾಧನೆ ಮಾಡ್ತೀರಿ? ಇದಕ್ಕೆ ಹಣಕಾಸು ಖಾತೆಯನ್ನು ತಮ್ಮಲ್ಲೇ ಉಳಿಸ್ಕೊಂಡಿರೋ ಮುಖ್ಯಮಂತ್ರಿಯವರೇ ಉತ್ತರಿಸಬೇಕು. ಜನರ ಹಣವನ್ನ ಖರ್ಚು ಮಾಡುವಾಗ ಉತ್ತರದಾಯಿತ್ವ ಬೇಕಲ್ವಾ? ಪದೇ ಪದೇ ಸಮಾವೇಶ ಮಾಡೋದ್ರಿಂದ ನಿಮ್ಮ ವರ್ಚಸ್ಸು ಹೆಚ್ಚಾಗೋದಿಲ್ಲ, ಬದಲಾಗಿ ಕಡಿಮೆ ಆಗತ್ತೆ. ಕೊನೆಗೆ ನಿಮ್ಮ ಸಾಧನೆ ಬರೀ ಸಮಾವೇಶ ನಡೆಸಿದ್ದೇ ಆಗತ್ತೆ ವಿನಃ ಅಭಿವೃದ್ಧಿ ಅಲ್ಲ. ಈ ವಾರದ ರಾಷ್ಟ್ರಮಟ್ಟದ ಸುದ್ದಿಗಳ ಕಡೆಗೆ ನಾವು ಗಮನ ಹರಿಸೋದಾದ್ರೆ, ಬಿಹಾರದ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ವಿವಾದ ಚುನಾವಣಾ ಪ್ರಕ್ರಿಯೆಯ ಸಮಗ್ರತೆ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಕುರಿತ ಗಂಭೀರ ಪ್ರಶ್ನೆಗಳನ್ನು ಎತ್ತಾ ಇದೆ. ಪತ್ರಕರ್ತ ಅಜಿತ್ ಅಂಜುಮ್ರ ತನಿಖಾ ವರದಿಗಳು ಎಲೆಕ್ಷನ್ ಕಮಿಷನ್ನ ಕಾರ್ಯವಿಧಾನದ ಲೋಪಗಳನ್ನು ಬಹಿರಂಗಪಡಿಸಿವೆ. ಅವರ ವಿರುದ್ಧ ಎಫ್ಐಆರ್ ನಂತಹ ಕ್ರಮಗಳು ಸತ್ಯವನ್ನ ದಮನಗೊಳಿಸುವ ಪ್ರಯತ್ನವಾಗಿಯೇ ಕಾಣಿಸ್ತಾ ಇದೆ. ಚುನಾವಣಾ ಆಯೋಗ ಈ ಆರೋಪಗಳಿಗೆ ಸ್ಪಷ್ಟ ಉತ್ತರಗಳನ್ನು ನೀಡಬೇಕಾಗಿದೆ ಮತ್ತು ಪ್ರಕ್ರಿಯೆಯನ್ನ ಮತ್ತಷ್ಟು ಪಾರದರ್ಶಕವಾಗಿ ನಡೆಸಬೇಕಾಗಿದೆ. ಜುಲೈ 13ನೇ ತಾರೀಕು ಬಿಹಾರದ ಬೇಗುಸರಾಯ್ನ ಬಾಲಿಯಾ ಪೊಲೀಸ್ ಠಾಣೆಯಲ್ಲಿ ಹಿರಿಯ ಪತ್ರಕರ್ತ ಅಜಿತ್ ಅಂಜುಮ್ ಮತ್ತು ಅವರ 2 ಸಹಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ದೂರನ್ನ ಬೂತ್ ಲೆವೆಲ್ ಆಫೀಸರ್ ಅಂದ್ರೆ BLO ಮೊಹಮ್ಮದ್ ಅನ್ಸರ್ ಉಲ್ ಹಕ್ ಸಲ್ಲಿಸಿದ್ದು, ಅಂಜುಮ್ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತು ಜಾತಿ ಧಾರ್ಮಿಕ ದ್ವೇಷವನ್ನು ಉತ್ತೇಜಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ.
ಜುಲೈ 12ನೇ ತಾರೀಕು ಅಂಜುಮ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಂಡುಬಂದಿರುವಂತಹ ಅಕ್ರಮಗಳ ಕುರಿತು ವಿಡಿಯೋವೊಂದನ್ನು ಪ್ರಕಟ ಮಾಡಿದ್ರು. ಈ ವಿಡಿಯೋದಲ್ಲಿ ಕೆಲವು ಚುನಾವಣಾ ಫಾರ್ಮ್ಗಳು ಛಾಯಾಚಿತ್ರಗಳಿಲ್ಲದೆ ಮತ್ತು ಅಗತ್ಯ ದಾಖಲೆಗಳಿಲ್ಲದೆ ಭರ್ತಿಯಾಗ್ತಿದೆ ಅಂತ ತೋರಿಸಲಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಆಯೋಗ ಮತ್ತು ಪಾಟ್ನಾ ಜಿಲ್ಲಾಡಳಿತ ಅಂಜುಮ್ರ ವಿಡಿಯೋವನ್ನ ತಪ್ಪು ಮತ್ತು ದಾರಿ ತಪ್ಪಿಸುವುದು ಅಂತ ಕರೆದಿದೆ. ಪಾಟ್ನಾದ ಜಿಲ್ಲಾಧಿಕಾರಿ ತ್ಯಾಗರಾಜನ್ ಎಸ್ಎಂ ತನಿಖೆ ನಡೆಸಿ ವಿಡಿಯೋದಲ್ಲಿ ತೋರಿಸಲಾದ ಬಿಎಲ್ಒಗಳು ಸತ್ತವರ ಮತದಾರರ ಪಟ್ಟಿಯನ್ನ ತಯಾರಿಸಿದ್ದಾರೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸತ್ತವರ ಸಹಿಯನ್ನ ಇವ್ರು ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ, ಗೊಂದಲ ಹಾಗೆ ಉಳಿಯುತ್ತೆ. ಪತ್ರಕರ್ತ ಅಂಜುಮ್ ವಿರುದ್ಧದ ಕ್ರಮಕ್ಕೆ ವಿಪಕ್ಷಗಳು ಮತ್ತು ಮಾಧ್ಯಮ ಸಮೂಹ ಆಘಾತ ಮತ್ತು ವಿರೋಧವನ್ನು ವ್ಯಕ್ತಪಡಿಸಿವೆ. ಸ್ವತಂತ್ರ ಪತ್ರಿಕೋದ್ಯಮದ ಮೇಲಿನ ದಾಳಿ ಇದು ಅಂತ ಖಂಡಿಸಿವೆ. ಇದು ಪತ್ರಕರ್ತರನ್ನ ಭಯಭೀತಗೊಳಿಸುವ ಯತ್ನ ಅಂತಾನೂ ಆರೋಪ ಮಾಡಲಾಗಿದೆ. ಅಜಿತ್ ಅಂಜುಮ್ರ ವಿಡಿಯೋಗಳು ಈ ವಿಶೇಷ ಪ್ರಕ್ರಿಯೆಯಲ್ಲಿ ಕಂಡುಬಂದಿರುವ ಗಂಭೀರ ಲೋಪಗಳನ್ನು ಬಹಿರಂಗಪಡಿಸಿವೆ. ಬಿಎಲ್ಒಗಳು ಮತದಾರರ ಬದಲಿಗೆ ಫಾರ್ಮ್ಗಳ ಮೇಲೆ ಸಹಿ ಮಾಡ್ತಿರೋದು, ಫಾರ್ಮ್ಗಳನ್ನ ಅಗತ್ಯ ದಾಖಲೆಗಳಿಲ್ಲದೆ ಭರ್ತಿ ಮಾಡೋದು ಮತ್ತು ಮತದಾರರಿಗೆ ರಸೀದಿಗಳನ್ನ ನೀಡದೇ ಇರೋದು ಇವುಗಳಲ್ಲಿ ಸೇರಿದೆ. ಈ ಆರೋಪಗಳು ಪ್ರಜಾಪ್ರಭುತ್ವ ಮತ್ತು ಆಯೋಗದ ಪಾರದರ್ಶಕತೆಯನ್ನ ಪ್ರಶ್ನೆ ಮಾಡುತ್ತೆ. ಚುನಾವಣಾ ಆಯೋಗ ತನ್ನ ಪ್ರಕ್ರಿಯೆಯನ್ನ ಸಮರ್ಥನೆ ಮಾಡಿಕೊಂಡಿದೆ, ಆದರೆ ಅದರ ಸ್ಪಷ್ಟೀಕರಣಗಳು ತೃಪ್ತಿಕರವಾಗಿಲ್ಲ. ಅಜಿತ್ ಅಂಜುಮ್ರ ವಿಡಿಯೋವನ್ನ ತಪ್ಪು ಅಂತ ಕರೆದ್ರೂ ಕೂಡ ಆರೋಪಗಳಿಗೆ ದೃಢವಾದ ಉತ್ತರಗಳನ್ನ ನೀಡಲಾಗಿಲ್ಲ. ಇದೆಲ್ಲದರ ನಡುವೆ ಉಳಿದಿರುವ ಪ್ರಶ್ನೆಗಳೇನು ಅಂತ ಅಂದ್ರೆ, ಮೊದಲನೇದಾಗಿ ಈ ವಿಶೇಷ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಸಂವಿಧಾನದ ಆರ್ಟಿಕಲ್ 326 ಮತ್ತು ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್ 1950ರ ವಿಭಾಗ 21ರ ಅಡಿಯಲ್ಲಿ ಕಾನೂನುಬದ್ಧ ಆಗಿದೆಯಾ? ಈ ಪ್ರಕ್ರಿಯೆಯ ತ್ವರಿತ ಸಮಯಕ್ಕೆ ಸಾಕಷ್ಟು ಸಮರ್ಥನೆ ಇದೆಯಾ? ಎರಡನೇದಾಗಿ ದಾಖಲೆಗಳಿಲ್ಲದ ಬಿಹಾರದ ಗ್ರಾಮೀಣ ಮತದಾರರಿಗೆ ಈ ಪ್ರಕ್ರಿಯೆಯಿಂದ ಹೇಗೆ ರಕ್ಷಣೆಯನ್ನ ನೀಡಲಾಗುತ್ತೆ ಮತ್ತು ಆಧಾರ್ ಮತ್ತು ರೇಷನ್ ಕಾರ್ಡ್ಗಳನ್ನ ಸ್ವೀಕಾರ ಮಾಡದೇ ಇರುವುದು ಸರಿನಾ? ಮೂರನೇದು, ಎಲೆಕ್ಷನ್ ಕಮಿಷನ್ ತನ್ನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳಕ್ಕೆ ಯಾವ ಕ್ರಮಗಳನ್ನ ತೆಗೆದುಕೊಂಡಿದೆ? ಅಕ್ರಮಗಳ ಆರೋಪಗಳಿಗೆ ತನಿಖೆಯನ್ನ ನಡೆಸಲಾಗತ್ತಾ? ನಾಲ್ಕನೇದಾಗಿ, ಪತ್ರಕರ್ತ ಅಜಿತ್ ಅಂಜುಮ್ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಪತ್ರಕರ್ತರ ಸ್ವಾತಂತ್ರ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇದು ಇತರ ಪತ್ರಕರ್ತರನ್ನ ತಡೆಯುವ ಪ್ರಯತ್ನ ಅಲ್ವಾ ಅನ್ನೋದು ಪ್ರಶ್ನೆಯಾಗಿನೇ ಉಳಿಯುತ್ತೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.